ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗ್ತಾ ಇದ್ದಂತೆ ನಾವೆಲ್ಲರೂ ಒಂದೇ ಅಂತ ಎಲ್ಲರಲ್ಲಿ ಒಗ್ಗಟ್ಟು ಮೂಡಿಸ್ತಾ ಇದ್ದಂತಹ ನಾಯಕ ನಟ ಇದೀಗ ನೀವೆಲ್ಲ ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗ್ ನಡುವೆ ಒಡಕು ಮೂಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೈಲಿನಲ್ಲೂ ದರ್ಶನ್ ಅಂಡ್ ಗ್ಯಾಂಗ್ ಡಿಶುಮ್ ಶುರು ಹಚ್ಕೊಂಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದರ್ಶನ್ ಅಂಡ್ ಟೀಮ್ ನಡುವೆ ಇದೀಗ ಒಡಕು ಮೂಡ್ತಾ ಇದೆ. ಎಲ್ಲರ ನಡುವೆ ಅಸಮಾಧಾನ ಮೂಡ್ತಾ ಇದೆ. ಹತ್ಯೆ ಮಾಡುವಂತಹ ಸಂದರ್ಭದಲ್ಲಿ ಒಗ್ಗಟ್ಟಾಗಿದ್ದ ಗ್ಯಾಂಗ್ನಲ್ಲಿ ಈಗ ಬಿರುಕು ಬಿಟ್ಟಿದೆ. ಎಲ್ಲ ನಿನ್ನಿಂದಲೇ ಆಯಿತು. ಜೈಲಿನಲ್ಲಿ ಕಾಟೇರ ಇನ್ನಿತರರ ಮೇಲೆ ಕ್ರೌರ್ಯ ಏನಾದರೂ ತೋರ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಿದೆ. ಎಲ್ಲ ನಿನ್ನಿಂದಲೇ ಆಯಿತು ಅಂತ ಇನ್ನೊಬ್ಬರ ಮೇಲೆ ರೇಗಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೈಲಿಗೆ ಹೋದ್ಮೇಲೆ ದರ್ಶನ್ ಗ್ಯಾಂಗ್ನಲ್ಲಿ ಒಡಕು ಮೂಡ್ತಾ ಇದೆ. ಜೈಲಿನಲ್ಲಿ ಆರೋಪಿ ಪ್ರದೋಷ್ ವಿರುದ್ಧ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ ರೇಗಾಡ್ತಾ ಇದೆ. ಎಲ್ಲ ನಿನ್ನಿಂದಲೇ ಆಗಿದ್ದು, ನನಗೆ ಬಿಟ್ಟಿದ್ರೆ ನಾನು ಎಲ್ಲ ನೋಡ್ಕೋತಿದ್ದೆ, ನಿನ್ನ ನಂಬಿ ನಾನು ಜೈಲಿಗೆ ಬರುವ ರೀತಿ ಆಯಿತು ಅಂತ ದರ್ಶನ್ ಗಲಾಟೆ ಮಾಡಿದಾರಂತೆ. ಇನ್ನು ದರ್ಶನ್ ವಿರುದ್ಧ ಉಳಿದ ಆರೋಪಿಗಳ ಅಸಮಾಧಾನ ಕೂಡ ಹೆಚ್ಚಳವಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಯಿತು, ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ನಮ್ಮನ್ನು ಎಲ್ಲರನ್ನೂ ಇಟ್ಕೊಂಡೇ ಹೊಡೆದ್ರಿ, ಎಲ್ಲರೂ ಸೇರಿಕೊಂಡೇ ಎಲ್ಲನೂ ಮಾಡಿದ್ವಿ, ಆದರೆ ಈಗ ನಮ್ಮನ್ನು ಪಕ್ಕಕ್ಕೆ ಇಡ್ತಾ ಇದ್ದೀರಿ, ನಮ್ಮನ್ನು ಕೈ ಬಿಡ್ತಾ ಇದ್ದೀರಿ ಅಂತಂದ ಮೇಲೆ ನಾವು ಯಾಕೆ ಸುಮ್ಮನಿರಬೇಕು ಅಂತ ಇದೀಗ ಆರೋಪಿ ಪ್ರದೋಷ್ ಎಲ್ಲರನ್ನ ಒಗ್ಗೂಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ದರ್ಶನ್ ವಿರುದ್ಧ ಎಲ್ಲರನ್ನ ಎತ್ತಿ ಕಟ್ಟುವಂತಹ ಕೆಲಸವನ್ನ ಪ್ರದೋಷ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ದರ್ಶನ್ ಅವರು ನಿನ್ನನ್ನು ನಂಬಿನೇ ನಾವು ಕೆಟ್ಟಿದ್ದು ಅಂತ ಪ್ರದೋಷ್ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಪ್ರದೋಷ್ನ ವಿರುದ್ಧ ರೇಗಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರದೋಷ್ ಎಚ್ಚೆತ್ಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ನಿನ್ನನ್ನು ನಂಬಿ ನಾನು ಕೆಟ್ಟಿದ್ದು, ಇದನ್ನು ನಾನೇ ಏನಾದರೂ ಡೀಲ್ ಮಾಡಿದ್ದಿದ್ರೆ ಇಷ್ಟೆಲ್ಲ ಹೊರಗಡೆ ಬರ್ತಾ ಇರಲಿಲ್ಲ ಅಂತ ಇವರ ನಡುವೆ ಚರ್ಚೆ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾದರೆ ಏನು ನಡೀತು, ಜೈಲಿನಲ್ಲಿ ಏನು ನಡೀತಾ ಇದೆ? ನನಗೆ ಪ್ರಭಾವಿಗಳ ಲಿಂಕ್ ಇದೆ. ಯಾರು ಹೇಳಿದ್ದು? ಪ್ರದೋಷು. ನನಗೆ ಪ್ರಭಾವಿಗಳ ಲಿಂಕ್ ಇದೆ, ನಾನೇ ಎಲ್ಲವನ್ನು ನಿಭಾಯಿಸ್ತೀನಿ ಅಂತ ನೀನು ಹೇಳಿದ್ಯಲ್ಲಪ್ಪ, ಏನಾಯಿತು ಹಾಗಾದರೆ? ನೀನು ಯಾವ ಕಾರಣಕ್ಕಾಗಿ ಇದನ್ನು ನಿಭಾಯಿಸುವಲ್ಲಿ ವಿಫಲ ಆದೆ? ಹಾಗಾದರೆ ಕೊಲೆ ಕೇಸನ್ನು ನಿಭಾಯಿಸುವ ಹೊಣೆಯನ್ನು ಹೊತ್ಕೊಂಡು ನಮಗೆಲ್ಲರಿಗೂ ಭರವಸೆ ಕೊಟ್ಟಿದ್ದಲ್ವಾ? ನಿನ್ನಿಂದಾಗಿಯೇ ನಾವು ಜೈಲಿಗೆ ಬಂದಿದ್ದು. ನೀನು ಸರಿಯಾಗಿ ಇದನ್ನು ನಿಭಾಯಿಸದೇ ಇದ್ದಿದ್ದಕ್ಕೇನೆ ನಾವು ಜೈಲಿಗೆ ಬಂದು ಜೈಲು ಪಾಲಾಗುವಂತಾಯಿತು. ನಿನ್ನನ್ನು ನಂಬಿದ್ದಕ್ಕೆ ನಾನು ಮೋಸ ಹೋದೆ. ಕೊಲೆ ಕೇಸ್ನ ಹೊಣೆ ನಿನಗೆ ಕೊಡದೇ ಇದ್ದಿದ್ರೆ ಈ ರೀತಿಯಾಗಿ ಯಾವುದೂ ಆಗ್ತಾ ಇರಲಿಲ್ಲ. ಕೊಲೆ ಕೇಸ್ನ ಹೊಣೆಯನ್ನು ನಿನಗೆ ಕೊಡದೆ ಹೋಗಿದ್ದಿದ್ರೆ ಆಗ ಎಲ್ಲವೂ ಕೂಡ ಮುಚ್ಚೋಗ್ತಾ ಇತ್ತು, ಯಾರ ಹೆಸರು ಕೂಡ ಹೊರಗಡೆ ಬರ್ತಾ ಇರಲಿಲ್ಲ. ಇದಕ್ಕೆಲ್ಲ ನಾನೇ ಹೊಣೆ ಅಂತ ನೋಡಿಕೊಂಡಿದ್ರೆ ನನಗೆ ಇಂತಹ ಸ್ಥಿತಿ ಬರ್ತಾ ಇರಲಿಲ್ಲ. ಏನೆಲ್ಲ ಆಯಿತು ಇದೆಲ್ಲದಕ್ಕೂ ಕೂಡ ನಾನೇ ಹೊಣೆ ಅಂತ ನಾನೇ ನೋಡ್ಕೊಳ್ಬೇಕಾಗಿತ್ತು. ನಾನೇ ನೋಡ್ಕೊಂಡಿದ್ದಿದ್ರೆ ಇಷ್ಟೆಲ್ಲ ಬರ್ತಾ ಇರಲಿಲ್ಲ. ಈಗ ನಿನ್ನಿಂದ ನಾನು ಜೈಲಿನಲ್ಲಿ ಸಿಲುಕಿ ಒದ್ದಾಡುವಂತಾಯಿತು ಅಂತ ರೇಗಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿದೆ.